ದೇಶದಲ್ಲಿ ಪ್ರಾಮಾಣಿಕ ಸಿಎಂ ಇದ್ರೆ ಅದು ಸಿದ್ದರಾಮಯ್ಯ ಅಂತ ವಿಜಯನಗರ ಜಿಲ್ಲೆಯಲ್ಲಿ ಸಚಿವ ಬೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 16 ಬಜೆಟ್, 2ನೇ ಬಾರಿ ರಾಜ್ಯದ ಸಿಎಂ ಆಗಿದ್ದಾರೆ. ಹಲವರಿಗೆ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿಗೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಹೊಟ್ಟೆ ಕಿಚ್ಚು ಪಡೋರು ನಮ್ಮವರೇ ಅಂತ ಕ್ಷಮಿಸಬೇಕು, ಅವರೊಂದಿಗೆ ನಾವು ಜೀವನ ನಡೆಸಬೇಕು ಅನ್ನೋ ನಿಯಮ ಅಂತ ವಿಜಯನಗರ ಜಿಲ್ಲೆಯಲ್ಲಿ ಸಚಿವ ಬೈರತಿ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. 16 ಬಜೆಟ್ಗಳನ್ನು ಕೊಟ್ಟಂತ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ. 2 ಸರ್ತಿ ರಾಜ್ಯದ ಉಪಮುಖ್ಯಮಂತ್ರಿ, 1984ರಿಂದ ಮಂತ್ರಿ, 2 ಸರ್ತಿ ರಾಜ್ಯದ ಮುಖ್ಯಮಂತ್ರಿ. ಇಷ್ಟು ದೊಡ್ಡ ಹುದ್ದೆಗಳನ್ನು ಪಡೆದ್ರೂ ಸಹ ಈ ದೇಶದಲ್ಲಿ ಅತ್ಯಂತ ಪ್ರಾಮಾಣಿಕ ಮುಖ್ಯಮಂತ್ರಿ ಯಾರಾದರೂ ಈ ದೇಶದಲ್ಲಿದ್ರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನಮ್ಗೆಲ್ರಿಗೂ ಹೆಮ್ಮೆ ಅನಿಸ್ತದೆ. ಬಹಳಷ್ಟು ಜನ ಹೊಟ್ಟೆ ಉರಿಯಿಂದ ಮಾತಾಡ್ತಾರೆ. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿತು ಹೊಟ್ಟಿಗೆ ಬಾಳುವ ತೆರದಲ್ಲಿ ಇರಿಸ್ತು ಅಂದ್ರೆ ಹೊಟ್ಟೆ ಕಿಚ್ಚು ಕೊಡೋನು ನಮ್ಮವರಂತೆ ತಿಳ್ಕೊಬೇಕಂತೆ, ಅಂಥವ್ರಿಗೆ ಕ್ಷಮಿಸ್ಬಿಡ್ಬೇಕಂತ. ಅವ್ರ ಜೊತೆಯಲ್ಲಿ ನಾವು ಜೀವನ ಮಾಡ್ಬೇಕು ಅನ್ನೋದೇ ನಿಯಮ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಏನ್ ಹೇಳ್ತದೆ. ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ಸಿದ್ಧತೆ ಜೋರಾಗಿ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ಕೂಡ ನಡೆದಿದೆ. ಅಹಿತಕರ ಘಟನೆಯನ್ನ ತಡೆಯುವಂತೆ ಸೂಚನೆ ಕೂಡ ಕೊಡಲಾಗ್ತಾ ಇದೆ. ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಗೆ ಸಿದ್ದರಾಮಯ್ಯ ತಾಕೀತು ಮಾಡಿದ್ದಾರೆ. ಇದಾಗಲೇ ಮಾರ್ಗಸೂಚಿಯನ್ನ ಕೂಡ ಬಿಡುಗಡೆ ಮಾಡಲಾಗಿದೆ, ಯಾವ ರೀತಿಯಾಗಿ ಇರಬೇಕು ಅನ್ನೋದಾಗಿ. ಏನಾದರೂ ನಿಯಮಗಳನ್ನ ತಪ್ಪಿ ವರ್ತಿಸಿದ್ರೆ, ಸಾರ್ವಜನಿಕ ಶಾಂತಿ ಕದಡೋದು, ಧಕ್ಕೆ ತರೋದೇನಾದರೂ ಮಾಡಿದ್ರೆ ಅವ್ರ ವಿರುದ್ಧವಾಗಿ ಕ್ರಮ ತಗೋತೀವಿ ಅನ್ನೋದಾಗಿ ಅಧಿಕಾರಿಗಳ ವಲಯದಿಂದ ಒಂದು ಸೂಚನೆ ಕೂಡ ಬಂದಿದೆ. ಇದೀಗ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಪರಿಶೀಲಿಸಲಾಗ್ತಾ ಇದೆ, ಯಾವ ರೀತಿಯಾಗಿ ಇರಬೇಕು ಅನ್ನೋದಕ್ಕೆ. ಹಾಸನ ಜಿಲ್ಲೆಯಲ್ಲೂ ಕೂಡ ಬುಲ್ಡೋಸರ್ಗಳು ಸದ್ದು ಮಾಡಿವೆ. ಫುಟ್ಪಾತ್ ಮೇಲೆ ಅಂಗಡಿಗಳನ್ನ ನಿರ್ಮಿಸಿಕೊಂಡಿದ್ರಲ್ಲ, ಅವುಗಳನ್ನ ತೆರವುಗೊಳಿಸಲಾಗಿದೆ. ಸಕಲೇಶಪುರ ಪುರಸಭೆ ಅಧಿಕಾರಿಗಳು ಈ ಕಾರ್ಯಾಚರಣೆ ಮಾಡಿದ್ದಾರೆ. BM ರಸ್ತೆಯ ಎರಡೂ ಬದಿ ಅಂಗಡಿಗಳನ್ನ ತೆರವುಗೊಳಿಸಿದ್ದಾರೆ. ಫುಟ್ಪಾತ್ನಲ್ಲಿ ನಿರ್ಮಿಸಿದ್ದರೆ ಒಂದು 100ಕ್ಕೂ ಹೆಚ್ಚು ಅಂಗಡಿಗಳಿತ್ತು. ಫುಟ್ಪಾತ್ ಮೇಲೇನೆ ನಿರ್ಮಾಣ ಆಗಿತ್ತು. ಸಾರ್ವಜನಿಕರ ಓಡಾಟಕ್ಕೆ ಇದು ತೊಂದರೆ ಆಗ್ತಾ ಇತ್ತು ಅನ್ನೋ ಕಾರಣ ಕೊಟ್ಟು ಅಂಗಡಿಗಳನ್ನ ಈಗ ತೆರವುಗೊಳಿಸಿದ್ದಾರೆ. ಪುರಸಭೆ ಅಧಿಕಾರಿಗಳ ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಾಗ ತೋರಿಸಿಲ್ಲದು ಬೆಳಿಗ್ಗೆ ಬಂದು ಈ ಥರ ಮುನ್ಸಿಪಾಲ್ಟಿಯಿಂದ AC ಆರ್ಡರ್ ಆಗಿದೆ ಅಂತ ಹೇಳಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಅಲ್ಲಿ ಬಾತ್ರೂಮ್ ನೀರು ಹೋಗ್ತಾ ಇದೆ ಸ್ವಾಮಿ. ಆಮೇಲೆ ಮಳೆಗಾಲದಲ್ಲಂತೂ ಕೂರಕ್ಕಾಗಲ್ಲ, ಎಲ್ಲ ಗುಂಡಿ ಇದೆ. ನನಗೆ ಮಕ್ಕಳಿದ್ದಾರೆ, ನಮ್ಮ ಮನೆಯವರಿಲ್ಲ. ಆದರೂ ಕೂಡ ನಾನು ಸಂಸಾರ ಮಾಡ್ಕೊಂಡು ಹೋಗಬೇಕು. ದಯವಿಟ್ಟು ನಮಗೇನಾದರೂ ಇದಕ್ಕೆ ಕ್ರಮ ತಗೊಂಡು ನೀವು ಇದು ಮಾಡ್ಕೊಳ್ಳಿ. ನಾನು ಅಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಏನೋ ಬಾಳೆ ತಗೊಂಡು ಮಾಡ್ತಾ ಇದ್ದೆ ಸ್ವಾಮಿ. ನನಗೆ ಸಾಲ ತಗೊಂಡಿದ್ದೀವಿ. ಇವಾಗ ನಾವು ಕಟ್ಟಬೇಕು ಅಂದ್ರೆ ದಿನಕ್ಕೆ 3,000 ಫೈನಾನ್ಸ್ ಎಲ್ಲ ತಗೊಂಡಿದ್ದೀವಿ. ಇವಾಗ ನಾವೆಲ್ಲಿ ಹೋಗೋಣ? ಈಗ ನಮ್ಗೆ ಏನಾದ್ರೂ ಒಂದು ದಾರಿ ಮಾಡ್ಕೊಡ್ಬೇಕು. ಆಮೇಲೆ ಸಡನ್ ಆಗಿ ತೆಗೆದು ನಾವೆಲ್ಲಿಗೆ ಹೋಗೋಣ? ಇವಾಗ ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಇರ್ತಾನೆ. 50,000 ಒಂದೊಂದು 75,000 ಎಲ್ಲ ನಾವು ಲೋನ್ ತಗೊಂಡಿದೀವಿ. ಈ ಲೋನರಿಗೆ ಕಟ್ಟಬೇಕು. ಇವಾಗ ಲೋನರ್ ಕೇಳ್ತಾರೆ, ಇವ್ರ ಅಂಗಡಿ ತಗೋದ್ರೆ ಯಾರು ಕೇಳಲ್ಲ. ಇವಾಗ ನಾವೇನ್ ಮಾಡೋಣ? ನಾವೆಲ್ಲ ವಿಷಯ ಕುಡಿಬೇಕು ಅಷ್ಟೇ ಕೂತ್ಕೊಂಡು. ಇವಾಗ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕಾರ್ಡ್ ಕೂಡ ಕೊಟ್ಟಿದ್ದಾರೆ, ಲೈಸೆನ್ಸ್ ಕೊಟ್ಟಿದ್ದಾರೆ. ಲೈಸೆನ್ಸ್ ಕೊಡಬಾರ್ದಿತ್ತು. ಇವಾಗ ಹಿಂಗೆಲ್ಲ ತೆಗಿಬೇಕಾದ್ರೆ ಇವಾಗ ಅರ್ಧ ಇಲ್ಲಿ ನಾವು ಬೀದಿ ಬದಿ ವ್ಯಾಪಾರ ಮಾಡ್ತಿದ್ದ ಇಲ್ದರು ಗಂಡಸ್ರು ಇಲ್ದವ್ರೆ ಮಾಡ್ತಾ ಇರೋದು. ನಾವು ಗಂಡಸ್ರು ಇದ್ದವ್ರು ಯಾರು ಮಾಡ್ತಾ ಇಲ್ಲ. ನಾವು ಈಗ ನಾವೇನ್ ಮಾಡೋಣ? ಸಾಲ ತಗೊಂಡಿದೀವಿ.